ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಪ್ರೀವಿಯಸ್ ವ್ಲಾಗ್ ಅಲ್ಲಿ ನೀವು ನೋಡಿರ್ಬೋದು, ಮಡಿಕೇರಿ ಟ್ರಿಪ್ ಎಲ್ಲ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಸೊ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ವಿಡಿಯೋದಲ್ಲಿ. ಹಂಗಾಗಿ ಇವತ್ತು ನಾನು ಮೈಸೂರಲ್ಲಿ ಇದ್ದೀನಿ. ಮೈಸೂರು ಸೈಟ್ ಸೀಯಿಂಗ್ ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು KRS ಡ್ಯಾಮು, ಪ್ಯಾಲೇಸ್, ಮಿಕ್ಕಿದು ಏನೇನ್ ಕವರ್ ಮಾಡಬೇಕು ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡಿದೀವಿ ನಾವು. ಅದನ್ನ ಆನ್ ದ ವೇಲಿ ನಾನು ಕವರ್ ಮಾಡ್ಕೊಂಡು ನಿಮ್ಗೆ ನಾನು ತೋರಿಸ್ತೀನಿ ನಾನು. ಸೊ ಈಗ ನಾವು ಇಲ್ಲಿಂದ KRS ಡ್ಯಾಮ್ಗೆ ಹೋಗ್ತಾ ಇದೀವಿ. 6:30 to 7:30 ಲೈಟಿಂಗ್ಸ್ ಇರುತ್ತೆ, ಅದಕ್ಕಾಗಿ ಹೋಗ್ತಾ ಇದೀವಿ. ನಾವು ಲೈಟಿಂಗ್ಸ್ ಆ ಟೈಮ್ ಹೋಗಕ್ ಆಗ್ತಾ ಇರಲಿಲ್ಲ, ಈ ಸತಿ ಮಿಸ್ ಮಾಡಬಾರ್ದು ಅಂದ್ಬಿಟ್ಟು ಹೋಗ್ತಾ ಇದೀವಿ. ಅಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಮ್ ಪ್ಲಾನ್ ಬಂದು ನಂಜನಗೂಡು, ಚಾಮುಂಡಿ ಬೆಟ್ಟ ಮತ್ತೆ ಝೂ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಯಾವ್ದು ಫಸ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು ನೋಡ್ಬಿಟ್ಟು ಕಂಟಿನ್ಯೂ ಮಾಡ್ತೀವಿ. ಅದ್ರ ಜೊತೆಗೆ ಚೆರಿನೂ ಬಂದಿದೆ. ಸೊ ಬನ್ನಿ ನೋಡೋಣ ಯಾವ ತರ ಇರತ್ತೆ ಇವತ್ತು ಲೈಟಿಂಗ್ಸ್ ಎಲ್ಲ ಅಂತ ಅನ್ಬಿಟ್ಟು ನಾನು ಅಪ್ಡೇಟ್ ಮಾಡ್ತೀನಿ ನಿಮ್ಗೆ ಅಲ್ಲಿ ಹೋಗಿದ ತಕ್ಷಣ. ಆನ್ ದ ವೇಲಿ ಹೋಗ್ತಾ ನಾವು ಗುರುಪ್ರಸಾದ್ ಹೋಟೆಲ್, ತ್ಯಾಗರಾಜ್ ನಗರ್, ಮೈಸೂರು. ತುಂಬ ಹಳೇದಾದ ಹೋಟ್ಲಿದು. ತುಂಬ ಚೆನ್ನಾಗಿದೆ ಹೋಟ್ಲು. ಬೋಂಡಾ ಸೂಪು ಮತ್ತು ಸೆಟ್ ದೋಸೆ, ಅಂದರೆ ಸಾಗು ದೋಸೆ ಪ್ಲಸ್ಸು ಪಲ್ಯದ ದೋಸೆ ಎರಡೂ ಇರುತ್ತೆ. ಅದನ್ನು ಸೆಟ್ ಮಸಾಲೆ ಅಂತ ಅಂದ್ಬಿಟ್ಟು ಕರೀತಾರೆ ಇಲ್ಲಿ ನೋಡ್ಬೋದು, ಇದು ಪಲ್ಯ. ಸೊ ತುಂಬ ಚೆನ್ನಾಗಿದೆ, ಇವೆಲ್ಲ ಟ್ರೈ ಮಾಡಿದ್ವಿ. ಮತ್ತು ಛೋಟಾ ಕಾಫಿ, ಛೋಟಾ ಟೀ ಅಂತ ಅಂದ್ಬಿಟ್ಟು ಅಂತಾರೆ, ಅಂದರೆ ಮಿನಿ ಕಾಫಿ ಹೆಂಗೆ ನಾವು ಯೂಸ್ ಮಾಡ್ತೀವೋ ಅದೇ ಥರ. ಇವಾಗ ನೀವೇನು ನೋಡ್ತಾ ಇದ್ದೀರಾ, ಇದೇ ಹೋಟೆಲ್ ಇರೋ ಅಂಥ ಜಾಗ. ಕಾರ್ ಪಾರ್ಕಿಂಗ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಸ್ವಲ್ಪ ಕಾರ್ ಪಾರ್ಕಿಂಗು ನೀವು ಪ್ಲ್ಯಾನ್ ಮಾಡಿಕೊಂಡು ನೀವು ಕಾರ್ ಪಾರ್ಕಿಂಗ್ ಮಾಡಬೇಕಾಗತ್ತೆ. ಅದನ್ನು ಮುಗಿಸ್ಕೊಂಡು ನಾವು ಇವಾಗ KRS ಹತ್ರ ಹೋಗ್ತಾ ಇದ್ದೀವಿ. ಮಳೆ ಒಂದು ಸ್ವಲ್ಪ ಜಾಸ್ತಿನೇ ಬರ್ತಾಯಿತ್ತು, ಡ್ರಿಸ್ಲಿಂಗ್ ಇತ್ತು ಸ್ವಲ್ಪ. ಸೊ ಈಗ KRS ಡ್ಯಾಮ್ ಹತ್ರ ಬಂದಿದ್ದೀವಿ. ಈಗ ನೀವು ನೋಡ್ಬೋದು ಮುಂದೆ ಫ್ರಂಟ್ ವ್ಯೂ. ಇಲ್ಲಿ ಏನು ಅಂದರೆ ಎರಡು ಕಡೆ ಟೋಲ್ ಕಟ್ ಆಗುತ್ತೆ. ಒಂದು ಹೈವೇ ಟೋಲು, ಇನ್ನೊಂದು ಪಾರ್ಕಿಂಗ್ ಟೋಲು. ಎರಡು ಸೇರಿ 200 ರೂಪೀಸ್ ಚಾರ್ಜ್ ತೊಗೊತಾರೆ. ಸಿಕ್ಕಾಪಟ್ಟೆ ತಲೆನೋವು, ಏನಕ್ಕಾದರೂ ಬಂದು ಅನಿಸ್ಬಿಡ್ತದೆ ಒಂದೊಂದು ಸತಿ. ಇಷ್ಟೊಂದು ಇದಿದೆ ಅಂದರೆ ಸಿಕ್ಕಾಪಟ್ಟೆ ಕಷ್ಟ. ಮತ್ತು ಇವಾಗ ಇದ್ರದ್ದು ಬಂದು ಎಂಟ್ರೆನ್ಸ್ ಫೀ ಬಂದು 100 ರೂಪೀಸು ಸಿಂಗಲ್ಗೆ.
ಈಗ ನಾವು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾವು ನಿನ್ನೆ KRS ಡ್ಯಾಮ್ ಹತ್ರ ಲೈಟ್ ಶೋ ಎಲ್ಲ ಮುಗಿಸ್ಕೊಂಡು ಆಲ್ಮೋಸ್ಟ್ ನಾವು ರೂಮಿಗೆ ಬರೋ ಅಷ್ಟರಲ್ಲಿ 10:30 ಆಗೋಗಿತ್ತು. ಈಗ ನೋಡಿ ನಮ್ಮ ಚೆರಿ ಫುಲ್ಲು ಎಂಜಾಯ್ ಮಾಡ್ತಾಯಿದೆ ರೈಡಿಂಗು. ಇವಾಗ ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ದೀವಿ 7:30 ಹಾಗೆ. ನೀವು ನೋಡ್ಬೋದು, ಇದೇ ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ ಇರೋದು. ಇವಾಗ ನಾವು ಆಷಾಢ ಮಂತಲ್ಲಿ ಇರೋದ್ರಿಂದ ಆಷಾಢ ಶುಕ್ರವಾರ ನಾವು ಹೋಗಿಲ್ಲ. ನಾವು ಹೋಗಿರೋದು ಹಿಂದಿನ ದಿವಸ ಗುರುವಾರ. ಆಲ್ಮೋಸ್ಟ್ ನಮಗೆ 2.5 hours ನಮಗೆ ದರ್ಶನ ಆಯಿತು ನಮಗೆ. ಈಗ ನಾವು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಚಾಮುಂಡೇಶ್ವರಿ ತಾಯಿಯವರ ತಂಗಿ ಇದು ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ ಇದು. ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ, ಯಾರೋ ಹೇಳಿದರು ಈ ಥರ ದೇವಸ್ಥಾನ ಅಲ್ಲಿದೆ ಅಂತ ಅಂದ್ಬಿಟ್ಟು. ಅದನ್ನು ದರ್ಶನ ಮುಗಿಸ್ಕೊಂಡು ಇವಾಗ ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಆನ್ ದ ವೇ ನಂಜನಗೂಡು. ಇದು ಮೈಸೂರು ಏರ್ಪೋರ್ಟು ಹೋಗೋ ದಾರಿ ಕನೆಕ್ಟ್ ಆಗುತ್ತೆ. ಇದು ಆಲ್ಮೋಸ್ಟು ನಮಗೆ 10 ಗಂಟೆ 10:30 ಆಗೋಗ್ಬಿಟ್ಟಿತ್ತು. ಇವಾಗ ಆಲ್ಮೋಸ್ಟ್ ನಂಜನಗೂಡು ಹತ್ರ ಬಂದಿದ್ದೀವಿ. ಇವಾಗ ನಂಜನಗೂಡು ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲ್ಯಾನ್ ಏನು ಅಂತ ಅಂದ್ಬಿಟ್ಟು ನೋಡಬೇಕು. ಇವಾಗ ನಂಜನಗೂಡು ಮುಗಿಸ್ಕೊಂಡು ನಾವು ಈವ್ನಿಂಗು ಮೈಸೂರು ಪ್ಯಾಲೇಸ್ ಹತ್ರ ಬಂದಿದ್ದೀವಿ. ಲೈಟಿಂಗ್ ನೋಡೋಣ ಅಂತ ಅಂದ್ಬಿಟ್ಟು ಬಂದಿದ್ವಿ. ನಾವು ನೋಡ್ಬೋದು, ಇದೆ ಮೈಸೂರು ಪ್ಯಾಲೇಸು. ಲೈಟಿಂಗ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ, ಬಟ್ ಬಂದು ನಾನು ವಿಡಿಯೋ ಎಲ್ಲ ತೊಗೊಂಡೆ ನಾನು. ಅದ್ರ ಪಕ್ಕದಲ್ಲೇ ವರಹಸ್ವಾಮಿ ಟೆಂಪಲ್ ಇದೆ, ಎಷ್ಟೊಂದು ಜನಕ್ಕೆ ಗೊತ್ತಿದೆ. ಅಲ್ಲಿ ವರಹಸ್ವಾಮಿ ಟೆಂಪಲ್ನ ದರ್ಶನ ಮಾಡಿಕೊಂಡು ನಾವು ನೆಕ್ಸ್ಟ್ ಡೇ ಮೈಸೂರು ಝೂಗೆ ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ಮೈಸೂರು ಝೂ. ಯಾರಾದರೂ ಮೈಸೂರು ಝೂ ನೋಡಿಲ್ಲ ಅಂದರೆ ದಯವಿಟ್ಟು ವಾಚ್ ಮಾಡಿ, ತುಂಬ ಚೆನ್ನಾಗಿದೆ. ಸಖತ್ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಸೊ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ಟಾಟಾ, ಬೈ ಬೈ, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.